ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಿಂದ ಕನ್ನಡ ಕಲರವ ಸಂಸ್ಕೃತಿಯ ಸಮ್ಮೇಳನ ಅಂತ ಇದು 3rd ಆನ್ಯುವಲ್ ಫೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಹಿಂಗಿದ್ರೆ ನವೆಂಬರ್ 30 ಕನ್ನಡ ರಾಜ್ಯೋತ್ಸವ ಎಂಡ್ ಆಗುತ್ತೆ ಅಂತ, ಆ ತಿಂಗಳೊಳಗೆ ಯಾವಾಗಾದರೂ ಆಚರಿಸ್ಬೋದು ಅಂತ. ಈ ಸತಿ ಆನ್ಯುವಲ್ ಡೇನ ನವೆಂಬರ್ 30ಕ್ಕೆ ಇಟ್ಕೊಂಡ್ರೆ ಕನ್ನಡ ರಾಜ್ಯೋತ್ಸವನ ಬರೀ ಕನ್ನಡ ಸಾಂಗ್ಸ್ನೇ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸಂಸ್ಕೃತಿಯ ಸಮ್ಮೇಳನ ಅಂತ ಎಲ್ಲ ಏರ್ಪಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಕನ್ನಡ ಸಾಂಗ್ಸೇ ಚಾಯ್ಸ್ ಮಾಡಿದ್ರು, ಹಳೆ ಸಾಂಗ್ಸ್ ಎಲ್ಲ. ಅದರಲ್ಲಿ ನನ್ನ ಮಗಳು ಸಹ ಭರತನಾಟ್ಯ ಪರ್ಫಾರ್ಮೆನ್ಸಿಗೆ ಸೆಲೆಕ್ಟ್ ಆಗಿದ್ಲು. ಕಾಸ್ಟ್ಯೂಮ್ಸ್ ಎಲ್ಲ ಮನೆಯಲ್ಲೇ ಕೊಟ್ಟಿರೋದ್ರಿಂದ ಮನೆಯಲ್ಲೇ ರೆಡಿಯಾಗಿ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಅಷ್ಟೊತ್ತಿಗೆ ಬನ್ನಿ ಅಂತ ಡ್ರೆಸ್ಅಪ್ ಮಾಡ್ಕೊಂಬ ಅಂತ ಹೇಳಿದರೆ, ನನಗೆ ಅಷ್ಟೊಂದು ಡ್ರೆಸ್ಅಪ್ ಏನು ಮಾಡೋಕೆ ಬರ್ತಿರ್ಲಿಲ್ಲ. ಆದರೂ ಎಷ್ಟಾಗುತ್ತೋ ಅಷ್ಟು ಮೇಕಪ್ ಮಾಡ್ಕೊಳ್ಳೋಣ ಅಂತ ಮೇಕಪ್ ಒಂದು ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅಷ್ಟೇ ಡ್ರೆಸ್ಅಪ್ ಎಲ್ಲ ನಾವೇ ಹಾಕ್ಕೊಂಬನ್ನಿ ಅಂತ ಹೇಳಿದರು. ಇಲ್ಲಿ ನಾವು ಫಸ್ಟ್ ಬ್ಲೌಸ್ ಎಲ್ಲ ಹಾಕಿದ್ಮೇಲೆ ಪ್ಯಾಂಟ್ ಒಳಗಡೆ ನಾವು ಇದು ಸೆರಗು ರೀತಿ ಬರುತ್ತಲ್ವ, ಅದನ್ನು ಪ್ಯಾಂಟ್ ಒಳಗಡೆ ಹಾಕಿ ನಾವು ಕಟ್ಕೋಬೇಕು. ಮತ್ತು ಆ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಅದಕ್ಕೂ ಸಹ ಪಿನ್ ಹಾಕ್ಕೋಬೇಕು ನಾವೆಲ್ಲ. ಮತ್ತು ಮುಂದೆ ಫ್ರಿಲ್ಸ್ ಇರುತ್ತಲ್ಲ ಹಿಂದೆಯಿಂದ ಬರೋದು, ಅದನ್ನು ಇನ್ನೊಂದು ಸತಿ ಹಿಂದಕ್ಕೆ ಕಟ್ಟಬೇಕು. ನಾನು ಮುಂದೆನೇ ಕಟ್ಟಿದ್ದೀನಿ. ಮತ್ತು ಈ ಚಿಕ್ಕ ಫ್ರಿಲ್ಸ್ ಇರುತ್ತಲ್ವ, ಅದನ್ನು ಸಹ ಇನ್ನೂ ಸ್ವಲ್ಪ ಅಗಲ ಮಾಡಿ ಪಿನ್ ಹಾಕಬೇಕಂತ. ನನಗಿಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಕಟ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಇನ್ನು ತಲೆಗೆ ಬನ್ ಹಾಕೋದ್ರಿಂದ ತುರುಬು ಕಟ್ಟೋದು ಅಂತೀವಲ್ಲ, ಅದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ತಲೆ ಅರ್ಧ ಕೂದಲು ತಗೊಂಡು ನಾನಿಲ್ಲಿ ಬನ್ ಹಾಕ್ಕೊತಿದ್ದೀನಿ. ಫುಲ್ ಮೇಲೇನೂ ಬರುತ್ತೆ, ಚೆನ್ನಾಗೂ ಬರುತ್ತೆ ಅಲ್ವಾ ಅಂತ ಈ ರೀತಿ ಟ್ರೈ ಮಾಡಿದ್ದೀನಿ. ಫಸ್ಟ್ ನಾನು ಬನ್ನ ಚಿಕ್ಕ ಪೋನಿ ಕಟ್ಬಿಟ್ಟು ಅದಕ್ಕೆ ಬನ್ ಇಟ್ಬಿಟ್ಟು ಅದಕ್ಕೆ ಸುತ್ತೂರ ರಬ್ಬರ್ ಹಾಕಿ ಈಗ ನಾನು ಜಡೆ ಪೋಣಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾವು ಜಡೆ ಹಾಕಿರೋದು ಸಹ ಕದಲೋದಿಲ್ಲ, ಹಾಗೇ ಇರುತ್ತೆ ಎಷ್ಟೊತ್ತಾದ್ರೂ ಸಹ. ಮಕ್ಳಿಗೂ ಸಹ ತೂಕ ಅನಿಸೋದಿಲ್ಲ ಜಾಸ್ತಿ ಜಡೆ ಕಟ್ಟೋದ್ರಿಂದ. ನಾವಿಲ್ಲಿ ಮೇಲಕ್ಕೆ ಕಟ್ಟಿರ್ತೀವಲ್ಲ ತುರುಬು ಸಹ ಕೂದಲಲ್ಲೇ ಇರುತ್ತೆ. ಕೂದಲಿಲ್ಲ ಅಂದರೆ ನೀವು ಚೌಲಿ ಕೂದಲು ಬರುತ್ತಲ್ವ, ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು ಇಲ್ಲಿ ರೆಡಿ ಜಡೆನೇ ಇತ್ತಲ್ವ, ಅದನ್ನು ಉದ್ದ ಜಡೆ ಹಾಕ್ತಾ ಇದ್ದೀನಿ. ಅದನ್ನು ಸಹ ದಾರ ಕೊಟ್ಟಿರ್ತಾರಲ್ವ ರೆಡಿ ಜಡೆಗೆ, ಅದನ್ನು ಸಹ ಕಟ್ಟಿ ಹಾಕ್ಬೋದು. ಇಲ್ಲಿ ನನ್ನ ಮಗಳು ಆಟ ಆಡ್ತಿದ್ದಲ್ಲ ಆ ಜಡೆನೂ ಸಹ ಫುಲ್ ಹಾಕ್ಬಿಟ್ಟು ಕಟ್ಬೋದು. ನಾನು ಹೆಂಗಿದ್ರೆ ಹೇರ್ಸ್ ಫುಲ್ ಉದ್ದ ಇತ್ತಲ್ವ, ಅದಕ್ಕೆ ಹಾಗೆ ಕಟ್ತಾ ಇದ್ದೀನಿ ನಾನು. ಇನ್ನು ಸ್ವಲ್ಪ ಏನಾದರೂ ಅಲುಗಾಡುತ್ತೆ ಮಧ್ಯದಲ್ಲಿ ಉಬ್ಬುತ್ತೆ ಅಂತಂದರೆ ನೀವು ಸ್ವಲ್ಪ ಸೂಜಿ ದಾರ ತಗೊಂಡು ಸಹ ಅದನ್ನು ಕಟ್ಬಿಡ್ಬೋದು. ನಾವಿಲ್ಲಿ ಆ ಕಡೆ ಈ ಕಡೆ ಶೇಕ್ ಆಗೋಲ್ಲ. ಎಷ್ಟಾದರೂ ಮೇಲಿಂದ ಕಟ್ಟಿರ್ತೀವಿ, ಉದುರೋದಿಲ್ಲ. ಆದ್ರೂ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಸೂಜಿ ದಾರ ತಗೊಂಡು ಇಲ್ಲಿ ಜಡೆಗೆ ಹೊಲಿತಾ ಇದ್ದೀನಿ. ಇಲ್ಲಿ ಎಲ್ಲೆಲ್ಲಿ ನಮ್ಗೆ ಬೇಕು ಅನಿಸುತ್ತೋ ಅಲ್ಲೇದಲ್ಲೇ ನಾವು ಈ ಥರ ನಾಟ್ ಮಾಡ್ಕೊತ ಬಂದುಬಿಟ್ರೆ ಜಡೆ ಕದಲೋದಿಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಎಷ್ಟೇ ಡ್ಯಾನ್ಸ್ ಮಾಡಿದ್ರು ಸಹ ಬಿಲ್ಲೆ ಎಲ್ಲ ಹಾಕ್ಕೊಂಬಿಟ್ಟು ನೋಡಿ, ಈ ಥರ ಈ ಚಂದ್ರ ಮತ್ತು ಸೂರ್ಯ ಅಂತಂದು ಈ ಥರ ದಾರ ಅವರೇ ಕಟ್ಟಿ ಕೊಟ್ಟಿರ್ತಾರೆ. ನಾನು ಇಲ್ಲಿ ಕೆಳಗಡೆ ಫುಲ್ಲು ಸೇರಿಸಿ ಕಟ್ಕೊಳ್ತಾ ಇದ್ದೀನಿ. ಅಲ್ಲಿ ಮಧ್ಯದಲ್ಲಿ ನಾವು ಏರ್ ಪಿನ್ನು ಅಥವಾ ಸೇಫ್ಟಿ ಪಿನ್ ಇದ್ದರೆ ಅಲ್ಲಿಗೆ ಕೂದಲು ಕಾಣದಿರೋ ರೀತಿಲಿ ಹಾಕ್ಕೋಬೋದು. ಫಸ್ಟ್ ಇಲ್ಲಿ ಟೈಟಾಗಿ ಕಟ್ಟಿಬಿಟ್ರೆ ನಾವು ಉದುರೋದಿಲ್ಲ. ಈ ಕಡೆ ನಾನಿಲ್ಲಿ ಜಿಗ್ಜಾಗ್ ಪಿನ್ ಬರುತ್ತಲ್ಲ ಆ ಥರ ಹಾಕ್ಕೊತಿದ್ದೀನಿ. ಅದಾದರೆ ದಾರ ಆ ಕಡೆ ಈ ಕಡೆ ಕದಲೋದಿಲ್ಲ ಅಂತಂದು ಈ ಪಿನ್ ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಮೇಲೆ ಜಡೆಗೆ ತುರುಬಿಗೆ ಹಾಕೋದ್ರಿಂದ ಯು ಪಿನ್ ತೊಗೊಂಡು ಈ ಥರ ಸಿಕ್ಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಈ ಥರ ಆಗಲಿಲ್ಲ ಅಂದರೆ ದಾರ ತಗೊಂಡು ಸಹ ಹೊಲಿಬೋದು. ಯು ಪಿನ್ಗೆ ಹಾಕಿ ಈ ಥರ ಮಾಡಿದ್ರೆ ತುಂಬ ಈಸಿ ಅನಿಸುತ್ತೆ, ನೀಟಾಗೂ ಕೂರುತ್ತೆ. ಇಲ್ಲಿ ಇನ್ನೊಂದು ಯು ಪಿನ್ ಸಹಾಯದಿಂದ ಅದನ್ನು ಸಹ ಇಲ್ಲಿ ನಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ರೆಡಿ ಆಯಿತು. ಈಗ ಇನ್ನು ಮಕ್ಕಳಿಗೆಲ್ಲ ಡ್ರೆಸ್ಅಪ್ ಆಗುತ್ತಲ್ಲ, ಜಡೆ ಎಲ್ಲ ಆಯಿತು. ಇವಾಗ ಒಡವೆ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿಗೆ ಒಡವೆ ಎಲ್ಲ ಹಾಕಬೇಡ ಅಂತ ಹೇಳಿದ್ರು. ಇವ್ರು ರೆಡಿಯಾಗಿ ಬಂದಿದ್ದಕ್ಕೆ ನಾನು ಎಲ್ಲ ರೆಡಿ ಮಾಡಿದ್ದೆ ಇಲ್ಲಿ. ಆದರೆ ಅಲ್ಲಿಗೆ ಹೋದ್ಮೇಲೆ ಮೇಕಪ್ಗೋಸ್ಕರ ಮತ್ತೆ ತೆಗ್ಸಿದ್ರು. ಇಲ್ಲಿ ಹೇಗೋ ನನ್ನ ಮಗಳ ಮನೆ ಹತ್ರನೇ ಒಂದು ವೀಡಿಯೋ ಮಾಡೋಣ ಅಂತ ನಾನು ಇಲ್ಲಿ ಬೇಗನೆ ರೆಡಿ ಮಾಡ್ತಾ ಇದ್ದೀನಿ. ಸೆಟ್ ಬೈ ಸೆಟ್ ಅವರೆಲ್ಲ ಜ್ಯುವೆಲರಿ ಕೊಟ್ಟಿರ್ತಾರಲ್ವ, ಅದನ್ನು ಸಹ ಎಲ್ಲ ಹಾಕಿ ಈಗ ಅದು ಹಣೆಬಿಲ್ಲೆ ಬರುತ್ತಲ್ವ, ಅದನ್ನು ಈ ಥರ ಇದಕ್ಕೂ ಸಹ ಜಾರ ಎಲ್ಲ ಜಾಯಿಂಟ್ ಮಾಡಿ ಕೊಟ್ಟಿರ್ತಾರೆ ನಮಗೆ. ಇದನ್ನು ಸಹ ಹಿಂದಕ್ಕೆ ಇಲ್ಲಿ ಕಟ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ದಾರ ಕಟ್ಟಿರ್ತಾರೆ, ನಾವು ಜಸ್ಟ್ ಕಟ್ಕೊಳ್ಳೋದು ಅಷ್ಟೇ. ಈಗ ನಾನು ಕೆಳಗಡೆ ಒಂದು ನಾಕ್ ಮಾಡಿ ಆಮೇಲೆ ಮೇಲೆ ತುರುಬಿಗೆ ಒಂದು ನಾಕ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಜರುಗೋದಿಲ್ಲ. ಅದು ನಾವು ಸೂಜಿ ಅವೆಲ್ಲ ಇಟ್ಟು ಹೊಲಿಯೋಕ್ಕಾಗೋದಿಲ್ವಲ್ಲ, ಈ ಥರ ಮಾಡಿಕೊಂಡ್ರೆ ಕದಲೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈ ಥರ ಎಲ್ಲ ಈಗ ರೆಡಿ ಆಯ್ತಲ್ವ. ಈಗ ಸೊಂಟು ಡಾಬ್ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಫುಲ್ ಡಲ್ ಆಗಿಬಿಟ್ಟಿದ್ಲು ಅವಳಿಗೆ. ಫುಲ್ ಕೆಮ್ಮು ನೆಗಡಿ ಜ್ವರ ಆಗಿತ್ತು. ಪರ್ಫಾರ್ಮೆನ್ಸ್ ಒಂದು ಆಗಿಬಿಟ್ರೆ ಸಾಕು ಅಂತ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಕೈಗೆ ಸಹ ತೋಳ್ಪಟ್ಟಿಗೆಲ್ಲ ಕಟ್ಟಿಬಿಟ್ಟು ಹೇಳಿದ್ನಲ್ಲ, ಮೇಕಪ್ ಏನು ಮಾಡಿಲ್ಲ ನಾನು. ಅಲ್ಲಿ ಹೋದ್ಮೇಲೆ ಮಾಡೋಣ ಅಂತಲೇ ಇಲ್ಲಿ ನ್ಯಾಚುರಲಾಗಿ ಹಂಗೆ ಕರ್ಕೊಂಡು ಹೋಗಿದ್ದೀನಿ, ಇನ್ನೇನೂ ಹಾಕಿಲ್ಲ ಇಲ್ಲಿ. ಇನ್ನು ತಲೆಗೆ ಹೂವು ಇವಾಗ ಆರ್ಟಿಫಿಷಿಯಲ್ ಹೂವು ಬಂದಿರುತ್ತಲ್ಲ, ಅದನ್ನು ಸಹ ಹಾಕ್ಬೋದು.
ನಾ ಇಲ್ಲಿ ರಿಯಲ್ ಫ್ಲವರೇ ತೊಗೊಂಡಿದ್ದೀನಿ, ಮನೇಲಿ ಹೇಗಿದ್ರು ಇತ್ತಲ್ವ, ರಿಯಲ್ ಫ್ಲವರ್ ಚೆನ್ನಾಗಿರುತ್ತೆ ಅಂತಂದು ಇಲ್ಲಿ ರಿಯಲ್ ಫ್ಲವರ್ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ವೈಟ್ ಹೂವು ಕಾಕಡನ ಈ ರೀತಿ ಮೇಲಿಂದ ಕೆಳಗಡೆಯಿಂದ ಮೇಲಕ್ಕೆ ಹಾಕ್ಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಕನಕಾಂಬರ ತೊಗೊಳ್ತಾ ಇದ್ದೀನಿ. ಕನಕಾಂಬರನೇ ಹೈಲೈಟ್ ಅಲ್ವ, ಹೂವದಲ್ಲಿ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿರೋದನ್ನ ಕೆಳಗಡೆಯಿಂದನೇ ಹಾಕ್ಬಿಡೋಣ ಅಂತ ಸ್ವಲ್ಪ ದೊಡ್ಡದಾಗೆ ತೊಗೊಂಡು ಉಪ್ಪಿನ ಸಹಾಯದಿಂದ ಟೈಟಾಗಿ ಇದು ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಒಂದು 3/4 ಗಂಟೆ ಆದರೂ ಬೇಕಾಗುತ್ತೆ. ಈ ರೀತಿ ಬಂದಿದೆ ತುರುಬು. ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇನ್ನೂ ಏನಾದರೂ ಸರಿಪಡಿಸ್ಬೇಕಾ ಅಂತ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಗೆಜ್ಜೆ ಹಾಕೋ ಅಂತಂದರೆ ಗೆಜ್ಜೆನ ಈ ರೀತಿ ಹಾಕ್ಕೊಳ್ಳುವಾಗ ಮುಗ್ದೆ ಹಾಕ್ಕೋಬೇಕು ಅಂದಮ್ಮ ಅಂತ ಅವಳು ಮುಕ್ಕೊಂಡು ಹಾಕ್ಕೊಳ್ತಾ ಇದ್ಲು. ಫೈನಲ್ಲಿ ಟಚಿಂಗ್ ಆಗಿದೆ. ಮೇಕಪ್ ಒಂದು ಆಗಿಬಿಟ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನೂ ನಾನು ಮೇಕಪ್ ಹಾಕಿಲ್ಲ, ಬಳೆನೂ ಸಹ ಸಿಂಪಲ್ಲಾಗಿ ಹಾಕಿದ್ದೀನಿ. ಈಗ ಹೇಳಿದ್ನಲ್ವ, ಅಲ್ಲಿಗೆ ಹೋದ ತಕ್ಷಣ ಒಡವೆ ಎಲ್ಲ ಬಿಚ್ಚಿಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಮತ್ತೆ ಮೇಕಪ್ ಮಾಡುವಾಗ ಜಸ್ಟ್ ಟಚಪ್ ಕೊಡ್ತಾರೆ, ಅವರೆಲ್ಲ ಈ ರೀತಿ ರೆಡಿ ಮಾಡ್ತಾರೆ ಹೈಲೈಟಾಗಿ. ನಾವು ಇಷ್ಟೊತ್ತು ಮಾಡ್ತೀವಿ, ಇವರು ಸೆಕೆಂಡಲ್ಲೇ ಮಾಡಿ ಕಳಿಸ್ತಾ ಇದ್ರು ಅಷ್ಟೊಂದು ಜನಕ್ಕೂ ಅವ್ರು ಮೇಕಪ್ನ. ಜಸ್ಟ್ ಅದೊಂದು ಕಾಂಪ್ಯಾಕ್ಟ್ ಪೌಡ್ರ್ ಥರ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಈ ಥರ ಐಬ್ರೋ ಪೆನ್ಸಿಲು ಮತ್ತು ಫುಲ್ ರೆಡ್ದೊಂದು ಹಚ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ರು. ಮೇಕಪ್ ಎಲ್ಲ ಆದಮೇಲೆ ನನ್ನ ಮಗಳೇನ ಅನಿಸುತ್ತೆ, ಅಷ್ಟು ಡಿಫ್ರೆಂಟಾಗಿ ಆಗಿಬಿಡುತ್ತೆ ಫೇಸ್, ಅಷ್ಟು ಮೇಕಪ್ಪಿಂದ ಫುಲ್ಲು ಶೈನಿ ಬಂದುಬಿಡ್ತಾರಲ್ವ ಮಕ್ಕಳು. ನನಗೂ ನನ್ನ ಮಗಳು ಭರತನಾಟ್ಯ ಡ್ರೆಸ್ಸಲ್ಲಿ ನೋಡ್ಬೇಕಂತ ತುಂಬ ಆಸೆ ಇತ್ತು. ಈ ಸತಿ ಮೇಕಪ್ ಸಮೇತನೂ ಆಯ್ತಲ್ಲ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಫೈನಲಿ ನನ್ನ ಮಗಳಿಗೂ ಸಹ ಫೈನಲ್ ಟಚಪ್ ಆಯಿತು ನೋಡಿ. ಫೈನಲಿ ಈ ರೀತಿ ಮತ್ತೆ ಎಲ್ಲ ನಾನು ಒಡವೆ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿದೆ. ಕೆಲವೆಲ್ಲ ಫೋಟೋಸ್ ಎಲ್ಲ ತೆಗೆದಿದ್ದೀವಿ. ಈಗ ಕೆಲವು ಫೋಟೋಸ್ ನಾನು ತೆಗಿಯೋಕ್ಕೆ ಸಮೇತ ಆಗಿರಲಿಲ್ಲ, ನಮ್ಮ ಫ್ರೆಂಡೇ ತೆಗೆದು ಕಳಿಸಿದ್ದಾರೆ ಈ ಥರ ಎಲ್ಲವನ್ನ. ಇವರೆಲ್ಲ ಒಟ್ಟಿಗೆ ಒಂದು 13 ಜನ ಎಲ್ಲ ಡ್ಯಾನ್ಸ್ ಮಾಡಿದ್ದು. ಹೇಳಿದ್ನೆಲ್ಲ ಫ್ರೆಂಡ್ಸು ಅಂತಂದು ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಎಲ್ಲರೂ. ಡ್ಯಾನ್ಸ್ ವಿಡಿಯೋ ಹಾಕೋದ್ರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತಲೇ ಇಲ್ಲಿ ಸಾಂಗ್ ಹಾಕಿಲ್ಲ. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ. ಏನಂದರೆ ವಿಡಿಯೋ ಮಾಡೋಕ್ಕೆ ನಮ್ಗೆ ಚೆನ್ನಾಗಿರಲ್ಲ, ಅದು ಫುಲ್ ಕಲರ್ ಕಾಣೋದ್ರಿಂದ ಲೈಟಿಂಗ್ಸು ಚೆನ್ನಾಗಿ ಬರ್ತಾ ಇರಲಿಲ್ಲ ವಿಡಿಯೋ. ಅದಕ್ಕೆ ನಾನು ಲಾಂಗ್ ವಿಡಿಯೋ ಹಾಕಿಲ್ಲ. ಇಲ್ಲಿ ಸ್ವಲ್ಪ ಜಸ್ಟ್ 1 ನಿಮಿಷದ ವಿಡಿಯೋ ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಮುಂದೆ ನಿಂತಿದ್ದಾಳಲ್ಲ ನನ್ನ ಮಗಳು. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲೆಲ್ಲರೂ 8th 7th, ಇವಳು ನನ್ನ ಮಗಳು ಮತ್ತೊಂದು 3 ಮಾತ್ರ 5th ಇದ್ದಾರೆ. ಇನ್ನೆಲ್ಲರೂ 8th 7th ಇರೋರೇ. ನಾನು ಬೆಳಗ್ಗೆನೇ ಇದ್ದಿದ್ದರಿಂದ ನಾವು ಬೆಳಗ್ಗೆನೇ ಹೋಗಿದ್ವಿ. ನೋಡ್ತಾ ಇರ್ಬೋದು. ಈಗ ನಾವಿಲ್ಲಿ ಗಂಗಾಧರಯ್ಯ ಸ್ಮಾರಕ ಅಂತಂದು ತುಮಕೂರಲ್ಲೇ ದೊಡ್ಡ ಚೌಟ್ರಿ ಅಂತ ಇದು. ತುಂಬಾ ಸಖತ್ತು ಜಾಗ, ಪಾರ್ಕಿಂಗ್ ಜಾಗ ಎಲ್ಲನೂ ಜಾಸ್ತಿನೇ ಇದೆ ಇಲ್ಲಿ. ನಾನು ವಿಡಿಯೋ ಹಾಕಿದ್ದೆ ನನ್ನ ಚಿಕ್ಕ ಶಾರ್ಟ್ ವಿಡಿಯೋಲಿ. ಮೊದಲು ನಾವು ಬಂದಾಗ ಇನ್ನೂ ಯಾರು ಇರಲಿಲ್ಲ, ಅಷ್ಟು ಖಾಲಿ ಇತ್ತು ಪ್ಲೇಸ್ ಎಲ್ಲ ಇಲ್ಲೆಲ್ಲ. ಆಮೇಲೆ ನಾವು ಸ್ವಲ್ಪ ಸಾಯಂಕಾಲ ಆಗ್ತಾ ಎಷ್ಟು ಜನ, ಚಿಕ್ಕ ಮಕ್ಕಳಿಗೆ ಸಾಯಂಕಾಲ ಇರೋದ್ರಿಂದ ಸಾಕಷ್ಟು ಜನ, ನಮಗೆ ಸಹ ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ, ಅಷ್ಟು ಜನ ತುಂಬೋಗಿತ್ತು ಚೇರು. ಬೆಳಗ್ಗೆ ನನ್ನ ಮಗಳದಿದ್ದು, ಆಮೇಲೆ 2 ಗಂಟೆ ಮೇಲೆ 3 ಗಂಟೆ ಮೇಲೆ ನನ್ನ ಮಗಂದಿದ್ದು. ಅವನು ಸಹ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ, ಇದೇ ಡ್ರೆಸ್ ಅವನಿಗೆ ಕೊಟ್ಟಿದ್ದಲ್ಲಿಂದ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಭರತನಾಟ್ಯ ಡ್ರೆಸ್ಸು ಮೇಕಪ್ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.